ಎಲ್ಲರಿಗೂ. ನಾನು ನಿಮ್ಮ ಜಾನಕಿ ವಜ್ರಕುಮಾರ್. ನಾನು ಇವತ್ತು ಸೋಯಾ ಚಂಕ್ಸ್ ವೆಜಿಟೇಬಲ್ ಪುಲಾವ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ, ಅದಕ್ಕೆ ಏನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲು ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಮತ್ತು ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಹಿಡಿ ಪುದೀನ, ಒಂದು ಹಿಡಿ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಸೋಯಾ ಚಂಕ್ಸು, ಅದನ್ನು ಒಂದು 2 ಅವರ್ಸು ಚೆನ್ನಾಗಿ ತೊಳೆದ್ಬಿಟ್ಟು 2 ಅವರ್ಸು ಇಟ್ಕೊಂಡಿದ್ದೀನಿ. ಮತ್ತು ಅಕ್ಕಿನ ಒಂದು 10 ನಿಮಿಷ ನೀರಲ್ಲಿ ಹಾಕಿ ನೆನೆಸಿದ್ದೀನಿ. ಮತ್ತು ಇದು ಮಸಾಲೆ ಐಟಮ್ಸು ಬಂದು ಪುಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ, ಚಕ್ರ ಮೊಗ್ಗು ಮತ್ತು ಮೆಣಸು, ಮತ್ತು ಸ್ವಲ್ಪ ಬಟರು, ಸ್ವಲ್ಪ ಎಣ್ಣೆ. ಇವಾಗ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಪುದೀನ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನಾನು ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯೂಶಲಿ ನಾನು ಎಣ್ಣೆನ ಕಡಿಮೆ ಹಾಕೊಳ್ಳೋದು, ಸ್ವಲ್ಪ ಅದ್ರ ಜೊತೆಗೂ ಸ್ವಲ್ಪ ಬೆಣ್ಣೆ ಹಾಕ್ಕೊಡ್ತೀನಿ. ಇದು ಬಂದು ಗ್ರೌಂಡ್ ನಟ್ ಆಗಿಲ್ಲ. ಮಸಾಲೆ ಹಾಕ್ಬಿಡೋಣ. ಪಲಾವ್ ಎಲೆ, ಚಕ್ಕೆ, ಇದೆಲ್ಲ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ, ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿದ್ದೇನೆ, ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಿದು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡೋಣ. ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಟೊಮೆಟೊ ಹಾಕೋಣ. ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬೇಯಿಸಿ. ಈಗ ಸ್ವಲ್ಪ ಕುಕ್ಕರ್ ಲಿಡ್ ಮುಚ್ಚಿರ್ತೀನಿ ನಾನು. ಇವಾಗ ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆಲ್ಲ, ಈ ಟೈಮಲ್ಲಿ ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕಬೇಕು. ಇದು 1-2 ಸೆಕೆಂಡ್ ಈ ತರ ಸ್ಟೇರ್ ಮಾಡಿದ್ಮೇಲೆ ಇವಾಗ ತರಕಾರಿಗಳನ್ನ ಹಾಕೋಣ. ಮೊದಲು ಬೀನ್ಸ್ ಹಾಕ್ತೇನೆ. ಆಮೇಲೆ ಆಲೂ ಮತ್ತು ಕ್ಯಾರೆಟ್ ಹಾಕ್ತೀನಿ. ಈ ಟೈಮಲ್ಲಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೆ ಕಲ್ಲುಪ್ಪು ಹಾಕಿ ಬಳಸೋದು. ಆಮೇಲೆ ಟೇಸ್ಟ್ ನೋಡಿ ಆಮೇಲೆ ಬೇಕಿದ್ರೆ ಹಾಕೋಣ. ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು 2 ನಿಮಿಷ ಹೀಗೆ ಬೇಯಲಿಕ್ಕೆ ಬಿಡೋಣ. ಟೈಮಲ್ಲಿ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಸೋಯಾ ಚಂಕ್ಸ್ ಹಾಕೊಳ್ಳೋಣ. ಸ್ವಲ್ಪ ನೀರು ಇರ್ತದಲ್ಲ, ಅದನ್ನ ಸ್ವಲ್ಪ ಸ್ಕ್ವೀಸ್ ಮಾಡಿ ಹಾಕೊಳ್ಳೋಣ. ಯೂಶಲಿ ನಾ ರೈಸ್ಗಿಂತ ವೆಜಿಟೇಬಲ್ ಸೋಯಾ ಚಂಕ್ಸ್ ಜಾಸ್ತಿ ಇರುತ್ತೆ. ಈಗ ಸ್ವಲ್ಪ ಚೆನ್ನಾಗಿದೆ, ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ನೋಡಿ. ಇದು ಹೀಗೇನು ಇದನ್ನ ನಾವು ಚಪಾತಿ ಜೊತೆ, ರೋಟಿ ಜೊತೆ ಎಲ್ಲ ತಿನ್ಬೋದು. ಇದನ್ನ ಒಂದು 2 ನಿಮಿಷ ಈಗ ಬೇಯಲಿಕ್ಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ರೈಸ್ ಆ್ಯಡ್ ಮಾಡ್ಕೊಳ್ತೀನಿ. ಗಮ್ ಅಂತ ಬರ್ತಿದೆ ಸ್ಮೆಲ್. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ನಿಮ್ಮ ಸಜೆಷನ್ ಏನಿದ್ರು ಕೊಡಿ. ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿದ್ದೇನೆ
ಚಿಕ್ಕ ಕಪ್ಪಿಲ್ಲಿ 3 ಕಪ್ ರೈಸ್ ಹಾಕೊಂಡಿದ್ದೀನಿ. ಅದಕ್ಕೆ ಆಕ್ಚುಲಿ 6 ಕಪ್ಪು ನೀರ್ ಹಾಕ್ಬೇಕು. ಈಗ ಆಲ್ರೆಡಿ ನಾನು ನೆನೆಸಿಟ್ಟೋದ್ರಿಂದ ಒಂದು ಅರ್ಧ ಕಪ್ ಕೌಂಟ್ ಕಡಿಮೆ ಮಾಡೋಣ. ಮತ್ತೆ ಟೊಮೆಟೊ ಹಾಕಿದ್ವಲ್ಲ, ಟೊಮೆಟೊದು ಆಲ್ರೆಡಿ ಅದು ತುಂಬಾ ಜ್ಯೂಸ್ ಬಿಟ್ಕೊಂಡಿದೆ, ಅದೊಂದು ಕಪ್ ಕಡಿಮೆ ಮಾಡೋಣ. ಅಂದ್ರೆ 6 ಆಗಿರ್ತದಲ್ಲ, 5 ಕಪ್ ಹಾಕೊಳ್ಳೋಣ. ಮತ್ತೆ 1 ಕಪ್ ಕಡಿಮೆ, ಅಂದ್ರೆ ಸ್ವಲ್ಪ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ನೀರು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಅಂದ್ರೆ ಸ್ವಲ್ಪ ಇನ್ನೇನು ಕುದಿ ಸ್ಟಾರ್ಟ್ ಆಗ್ತದೆ ಅನ್ನೋವರೆಗೂ ಈಗ ನಾನು ಅದಕ್ಕೆ ಲಿಡ್ ಮುಚ್ಚಿಬಿಟ್ಟು 2 ವಿಸಿಲ್ ಬರೋವರೆಗೂ ಮಾಡಬೇಕು. 2 ವಿಸಿಲ್ ಅಷ್ಟೇ ಸಾಕು, ಆಮೇಲೆ ಸ್ಟಾಪ್ ಮಾಡ್ಬಿಡೋದು. ನೋಡಿ 2 ವಿಸಿಲ್ ಬಂದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಿದೆ, ಇವಾಗ ಪ್ರೆಷರ್ ಎಲ್ಲ ಹೋಗಿದೆ. ಇವಾಗ ನೋಡೋಣ ಹೇಗಾಗಿದೆ, ನೋಡೋಣ ಬನ್ನಿ. ವಾವ್, ಇವಾಗೆಲ್ಲ ಕರೆಕ್ಟ್ ಆಗಿ ಈವನ್ ಆಗಿ ಇದು ಮಾಡ್ಕೋಬೇಕು. ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಮನೆಯಲ್ಲಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ ಸಪೋರ್ಟು ಯಾವಾಗಲೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.